ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲೀನಿಯರ್ ರಿಗ್ರೆಷನ್ ಅಂದ್ರೇನು ಮತ್ತೆ ಅದರ ಪ್ರಾಬ್ಲಮ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಲೀನಿಯರ್ ರಿಗ್ರೆಷನ್ ಪ್ರಾಬ್ಲಮ್ ನ ಎಕ್ಸಾಮ್ ಅಲ್ಲಿ ಕೊಡ್ತಾರೆ. ಸೊ ಪ್ರಿಡಿಕ್ಟ್ ದ ನ್ಯೂಮರಿಕ್ ರೆಸ್ಪಾನ್ಸ್ ಫ್ರಮ್ ಸೆಟ್ ಆಫ್ ಮೋರ್ ದೆನ್ ಒನ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಸೊ ಏನ್ ಮಾಡುತ್ತೆ, ಪ್ರಿಡಿಕ್ಟ್ ದ ನ್ಯೂಮರಿಕ್ ರೆಸ್ಪಾನ್ಸ್. ಸೊ ನ್ಯೂಮರಿಕಲ್ ರೆಸ್ಪಾನ್ಸ್ ನ ಪ್ರಿಡಿಕ್ಟ್ ಮಾಡುತ್ತೆ ಫ್ರಮ್ ಮೋರ್ ದೆನ್ ಒನ್ ಇಂಡಿಪೆಂಡೆಂಟ್ ವೇರಿಯೇಬಲ್. ನೋಡಿ ಇಲ್ಲಿ x ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್, y ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್. ಸೊ ಏನಾಯ್ತು, x ಮೇಲೆ y ಡಿಪೆಂಡ್ ಇಲ್ಲ, y ಮೇಲೆ x ಡಿಪೆಂಡ್ ಇಲ್ಲ. ಸೊ ಎರಡು ಕೂಡ ಇಂಡಿಪೆಂಡೆಂಟ್ ವೇರಿಯೇಬಲ್. ಸೊ ಮೋರ್ ದೆನ್ ಒನ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಇದೆಯಾ? ಹೌದು. ಸೊ ಇದರ ನ್ಯೂಮರಿಕ್ ರೆಸ್ಪಾನ್ಸ್ ಅನ್ನ ಕೊಡ್ತಾ ಹೋಗುತ್ತೆ. ಸೊ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನು? f of x is equal to beta naught plus summation of j is equal to 1 to p xi bj. ಫುಲ್ ಕನ್ಫ್ಯೂಷನ್, ಇದು ಬೇಕಾಗಿಲ್ಲ. ಸೊ ಏನ್ ಮಾಡಬೇಕು, ಫೈನಲ್ ವ್ಯಾಲ್ಯೂ y is equal to ax ಪ್ಲಸ್ ಬಿ. ಸೊ ಲೀನಿಯರ್ ರಿಗ್ರೆಷನ್ ಅಲ್ಲಿ ಏನಾಗಿರುತ್ತೆ, ಪವರ್ ಇರಲ್ಲ. ಸೊ ಪವರ್ ಇರಲ್ಲ, ಪವರ್ ಅಂದ್ರೆ 1 ಆಗಿರುತ್ತೆ. ಲೀನಿಯರ್ ರಿಗ್ರೆಷನ್ ಅಲ್ಲಿ ಎ ಎಕ್ಸ್ ಪವರ್ 1 ಆಗಿರುತ್ತೆ. ಸೊ ಅದೇ ಏನಾದ್ರೂ ಬೇರೆ ಈಗ ಎಕ್ಸ್ ಪವರ್ 1 ಆಗಿರೋದ್ರಿಂದ ಪ್ರಾಬ್ಲಮ್ ಏನಾಗಿರುತ್ತೆ, y is equal to ax plus b. ಈ ರೀತಿ ನಾವು ಕಂಡುಹಿಡಿತಾ ಹೋಗ್ಬೇಕು. ಈಗ ನಮಗೆ ಎ ವ್ಯಾಲ್ಯೂ ಬೇಕು, ಬಿ ವ್ಯಾಲ್ಯೂ ಬೇಕು. ಯಾಕಂದ್ರೆ y ಮತ್ತೆ x ಎರಡು ಕೂಡ ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿರೋದ್ರಿಂದ ಎ ಮತ್ತೆ ಬಿ ವ್ಯಾಲ್ಯೂ ಅಂತ ಅಂದ್ರೆ ಎ ಮತ್ತೆ ಬಿ ಎರಡು ಕೂಡ ಸ್ಲೋಪ್ಗಳು, ಸ್ಲೋಪ್ಸ್ ಅಂತ ಕರಿತೀವಿ. ಸ್ಲೋಪ್ ಏನ ಫಾರ್ಮುಲಾ ಏನು? ಸಮೇಶನ್ ಆಫ್ xi ಮೈನಸ್ x ಬಾರ್ ಇಂಟು yi ಮೈನಸ್ y ಬಾರ್ ಡಿವೈಡೆಡ್ ಬೈ ಸಮೇಶನ್ ಆಫ್ xi ಮೈನಸ್ x ಬಾರ್ ಹೋಲ್ ಸ್ಕ್ವೇರ್. ಸೊ ಯಾವುದು? ಸ್ಲೋಪ್ ಎ ಫಾರ್ಮುಲಾ. ಅದೇ ಸ್ಲೋಪ್ ಬಿ ಫಾರ್ಮುಲಾ ತೆಗಿಬೇಕು ಅಂದ್ರೆ ಬಿ ಮಾತ್ರ ಬೇಕಾಗಿರೋದಲ್ವಾ. ಸೊ ಬಿ ಇಸ್ ಈಕ್ವಲ್ ಟು ವೈ ಬಾರ್ ಮೈನಸ್ ಎ ಎಕ್ಸ್ ಬಾರ್. ಸೊ ಬಿ ವ್ಯಾಲ್ಯೂ ಏನಾಗುತ್ತೆ, ಈ ಫಾರ್ಮುಲಾ ಪ್ರಕಾರ ಬಿ ಇಸ್ ಈಕ್ವಲ್ ಟು ವೈ ಬಾರ್ ಮೈನಸ್ ಎ ಎಕ್ಸ್ ಬಾರ್. ಸೊ ಬಾರ್ ಅಂತ ಅಂದ್ರೇನು, ಎಕ್ಸ್ ಬಾರ್ ವೈ ಬಾರ್ ಅಂತ ಇದೀನಲ್ಲ. ಸೊ ಬಾರ್ ಅಂತ ಅಂದ್ರೆ ಮೀನ್. ಸೊ ಮೀನ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಎಕ್ಸ್ ಬಾರ್ ಕಂಡುಹಿಡಿಯೋದಕ್ಕೆ ಏನ್ ಮಾಡ್ತೀವಿ, ಫಸ್ಟ್ ಸ್ಟೆಪ್ 1 find x bar and y bar. So x bar is equal to x ನ ಇನ್ಪುಟ್ ಗಳೇನೇನು, 1 plus 2 plus 3 plus 4 plus 5. ಸೊ ಟೋಟಲ್ ಎಷ್ಟು ಎಲಿಮೆಂಟ್ ಇರೋದು, 1 2 3 4 5. ಸೊ ಡಿವೈಡೆಡ್ ಬೈ 5. 1 plus 2 3, 3 plus 3 6, 6 plus 4 10, 10 plus 5 15. So 15 by 5 which is equal to 3. X bar value 3. Next y bar. So y bar is equal to 3 plus 5 plus 9 plus 11 plus 7. So 7 on bit ಇದೆ. 3 plus 5 plus 7 plus 11 plus 9. So divided by ಎಷ್ಟು ಎಲಿಮೆಂಟ್ಸ್ ಇರೋದು, 5 ಎಲಿಮೆಂಟ್ಸ್. ಸೊ ಎಷ್ಟಾಗುತ್ತೆ, 3 plus 5 8, 8 plus 9 17, 17 plus 11 28, 28 plus 7 35. So 35 divided by 5. So ಎಷ್ಟಾಗುತ್ತೆ, 5 6 30, 5 7 35. ಸೊ y ಬಾರ್ ವ್ಯಾಲ್ಯೂ ಕೂಡ ನಮಗೆ ಸಿಕ್ತು. ಸೊ y ಬಾರ್ ವ್ಯಾಲ್ಯೂ ಏನು, 7. ಫಾರ್ಮುಲಾ ನೋಡಿ, xi ಅಂತಂದ್ರೇನು, ಈ ಪ್ರತಿಯೊಂದು ಸಪರೇಟ್ ಇನ್ಪುಟ್ಗಳು, i ಅಂದ್ರೇನೆ ಇಂಡೆಕ್ಸ್ ಅಂತ ಅರ್ಥ. ಸೊ ಸಪರೇಟ್ ಎಲಿಮೆಂಟ್ಸ್ ಗಳು ಮತ್ತೆ x ಬಾರ್, xi ವ್ಯಾಲ್ಯೂನು ಗೊತ್ತಿದೆ, x ಬಾರ್ ವ್ಯಾಲ್ಯೂನು ಗೊತ್ತಿದೆ. ಸೊ ಸ್ಲೋಪ್ ನ ಕಂಡುಹಿಡಿದು ಬಿಡೋಣ ಬರೀ. ಇವಾಗ ಏನ್ ಮಾಡೋಣ, ಸ್ಟೆಪ್ 2 ಫೈಂಡ್ xi minus x bar into yi minus y bar. xi minus x bar into yi minus y bar ನ ಕಂಡುಹಿಡಿಯೋಣ. ಸೊ ಇವಾಗ ಮೊದಲನೇದು xi minus x bar ಅಂತಂದ್ರೆ ಮೊದಲನೇ ಎಲಿಮೆಂಟ್ ಏನು, 1. ಸೊ 1 ಮೈನಸ್ x bar ವ್ಯಾಲ್ಯೂ ಏನು, 1 minus 3. 1 minus 3 into yi minus y bar. ಸೊ yi ವ್ಯಾಲ್ಯೂ ಏನು, ಮೊದಲನೇದು 3 minus 7. 3 minus 7. ಏನ್ ಮಾಡಬೇಕು, ಸಮೇಶನ್ ಅನ್ನ ಮಾಡಬೇಕು. ನೋಡಿ ಸಮೇಶನ್ ಮಾಡಿರೋದು. ಸೊ ಸಮೇಶನ್ ಮಾಡಬೇಕು ಅಂದ್ರೆ ಪ್ಲಸ್. ನೆಕ್ಸ್ಟ್ ಎರಡನೇ ಎಲಿಮೆಂಟ್ ಅಂತ ಇಲ್ಲಿ 2 minus 3. 2 minus 3. ನೆಕ್ಸ್ಟ್ yi minus y bar ಅಂದ್ರೆ 5 minus 7. 5 minus 7 ಪ್ಲಸ್ 3 minus 3. 3 minus 3 into 7 minus 7. 7 minus 7. Next 4 minus 3, 9 minus 7. 4 minus
4 minus 3, 9 minus 7. Next 5 minus 3, 11 minus 7. 5 minus 3, 11 minus 7. So ಇವಾಗ ಏನಾಗುತ್ತೆ ಸಮೇಷನ್ ಮಾಡಿದ್ರೆ 1 minus 3 ಅಂತಂದ್ರೆ minus 2 into 3 minus 7 ಅಂತಂದ್ರೆ minus 4 plus 2 minus 3 ಅಂತಂದ್ರೆ minus 1, 5 minus 7 ಅಂತಂದ್ರೆ minus 2 plus 3 minus 3 0, 7 minus 7 0, ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 0 ಆಗುತ್ತೆ. ಸೊ 0 plus 4 minus 3 is 1 into 9 minus 7 is 2 plus 5 minus 3 2, 11 minus 7, sorry 5 minus 3 2 into 11 minus 7 ಎಷ್ಟಾಗುತ್ತೆ 4. ಸೊ ಇವಾಗ ಇದನ್ನ ಸಾಲ್ವ್ ಮಾಡಿ. ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. 4 2s are 8 ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 1s are 2 ಪ್ಲಸ್ 0 ಪ್ಲಸ್ 2 1s are 2 ಪ್ಲಸ್ 4 2s are 8. ಸೊ ವ್ಯಾಲ್ಯೂ ಏನಾಗುತ್ತೆ 4 2s are 8 ಪ್ಲಸ್ 4 2s are 8. ಸೊ ವ್ಯಾಲ್ಯೂ ಎ ವ್ಯಾಲ್ಯೂ ಏನು ಸಮೇಷನ್ ಆಫ್ ಎಫ್ ಆಫ್ ಸಮೇಷನ್ ಆಫ್ xi minus x bar yi minus y bar ವ್ಯಾಲ್ಯೂ ಸಿಕ್ತು. ಎಷ್ಟು 20. ಇವಾಗ ಸಮೇಷನ್ ಆಫ್ xi minus x bar ವ್ಯಾಲ್ಯೂ ಬೇಕು ನಮಗೆ. ಸಮೇಷನ್ ಆಫ್ xi minus x bar ವ್ಯಾಲ್ಯೂ 1 minus 3 plus 2 minus 3 ನೋಡಿ ಇದು x bar ವ್ಯಾಲ್ಯೂ ಸೇಮ್ ಅಲ್ವಾ 3. ಸೊ 1 minus 3 2 minus 3 plus 3 minus 3 plus 4 minus 3 plus 5 minus 3. ಸೊ ವ್ಯಾಲ್ಯೂ ಏನಾಗುತ್ತೆ 1 minus 3 ಅಂತಂದ್ರೆ minus 2 plus 2 minus 3 ಅಂತಂದ್ರೆ minus 1. ಸೊ 2 minus 3 ಅಂತಂದ್ರೆ minus 1 ಆಯಿತು. ನೆಕ್ಸ್ಟ್ ಪ್ಲಸ್ 3 minus 3 is 0 plus 4 minus 3 is 1 plus 5 minus 3 is 2. ಸಮೇಷನ್ ಆಫ್ xi minus x bar ಸ್ಕ್ವೇರ್ ಮಾಡಬೇಕು. ಸೊ ಸ್ಕ್ವೇರ್ ಮಾಡಬೇಕಲ್ವಾ ಮೈನಸ್ 2 ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ 4. ಸೊ ಸ್ಕ್ವೇರ್ ಅಲ್ಲಿ ಮೈನಸ್ ಇದ್ರೂ ಕೂಡ ಪ್ಲಸ್ ಆಗುತ್ತೆ. ಪ್ಲಸ್ 1 ಸ್ಕ್ವೇರ್ is 1 ಪ್ಲಸ್ 0 ಪ್ಲಸ್ 1 ಸ್ಕ್ವೇರ್ is 1 ಪ್ಲಸ್ 2 ಸ್ಕ್ವೇರ್ is 4. ಸೊ ಎಷ್ಟಾಯಿತು 10. ಈಗ ನಮಗೆ xi minus x bar ಹೋಲ್ ಸ್ಕ್ವೇರ್ ಕೂಡ ವ್ಯಾಲ್ಯೂ ಸಿಕ್ತು. ಎಷ್ಟು 10. ಸೊ ಇವಾಗ ಡೈರೆಕ್ಟ್ ಆಗಿ ನಮ್ಮ ಫಾರ್ಮುಲಾಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಮೇಷನ್ ಆಫ್ xi minus x bar yi minus y bar ವ್ಯಾಲ್ಯೂ ಏನಪ್ಪಾ 20 ಡಿವೈಡೆಡ್ ಬೈ ಸಮೇಷನ್ ಆಫ್ xi minus x bar ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಏನಪ್ಪಾ 10. ಸೊ ವ್ಯಾಲ್ಯೂ ಎಷ್ಟು ಬಂತು 2 ಅಂದ್ರೆ a ವ್ಯಾಲ್ಯೂ 2 ಬಂತು. ಸೊ b ವ್ಯಾಲ್ಯೂ ಹೇಗೆ ಕಂಡುಹಿಡಿಯೋದು? ಸೊ b ವ್ಯಾಲ್ಯೂಗೆ ಫಾರ್ಮುಲಾ ಬರೆದಿದ್ದು b is equal to y bar minus ax bar. ಸೊ y bar ವ್ಯಾಲ್ಯೂ ಏನಿದೆ? ಸೊ y bar ವ್ಯಾಲ್ಯೂ is 7 minus a ವ್ಯಾಲ್ಯೂ ಎಷ್ಟು ಬಂತಪ್ಪ? a ವ್ಯಾಲ್ಯೂ 2 ಬಂತು. ಸೊ 2 into x bar ವ್ಯಾಲ್ಯೂ is 3. ಸೊ 7 minus 3 2s are 6 which is equal to 1. ಸೊ ಇವಾಗ a ವ್ಯಾಲ್ಯೂ 2 b ವ್ಯಾಲ್ಯೂ 1 ಬಂತು. a ವ್ಯಾಲ್ಯೂ 2 b ವ್ಯಾಲ್ಯೂ 1. ಸೊ ಫೈನಲ್ ಆನ್ಸರ್ ನಾವು ಈ ಫಾರ್ಮ್ ಅಲ್ಲಿ ಬರಿಬೇಕು. y is equal to ax plus b. ಸೊ y is equal to ax plus b. ಸೊ y is equal to a ವ್ಯಾಲ್ಯೂ ಏನಿದೆ 2x plus b ವ್ಯಾಲ್ಯೂ 1. ಸೊ 2x plus 1. ಸೊ ಲೀನಿಯರ್ ರಿಗ್ರೆಷನ್ ಇಂದು ಫಾರ್ಮ್ ಏನಾಯ್ತು y is equal to 2x plus 1 ಆಯ್ತು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.